ಇದೇ ಥರ ಸ್ಯಾರಿ ಡ್ರೇಪಿಂಗ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ನೀವು ಉಡಿಸ್ಬೇಕು ಅಂದ್ಕೊಂಡಿದ್ದೀರಾ ಅಂಥವರಿಗೋಸ್ಕರ ಈ ವಿಡಿಯೋ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ನಾವು ಸ್ಯಾರಿ ಡ್ರೇಪಿಂಗ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಇವಾಗ ಕ್ವಿಕ್ಕಾಗಿ ವಿಡಿಯೋದೊಳಗಡೆ ಹೋಗೋಣ. ದೇವಿಗೆ ಯಾವ ಸೀರೆ ಉಡಿಸಿರೋ ಆ ಸೀರೆನ ತಗೊಂಡು ನೀವು ಆ ಸೀರೆನ ಅರ್ಧ ಭಾಗವಾಗಿ ಫೋಲ್ಡ್ನ ಮಾಡ್ಕೊಳ್ಳಿ. ಇವಾಗ ಆ ಥರ ನೋಡಿ ಎಲ್ಲ ನೀಟಾಗಿ ತೆಕ್ಕೊಂಡು ಒಂದು ಸತಿ ಆ ಥರ ಇಟ್ಕೊಂಡು ನೀವು ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ನಾವು ಇವತ್ತು ಸ್ಯಾರಿ ಡ್ರೇಪಿಂಗ್ನ ಮಾಡ್ತಾ ಇರೋದು. ಸ್ಯಾರಿ ಹ್ಯಾಂಡ್ನ ಮಾತ್ರ ಇಟ್ಟು ನಾವು ಯಾವ ಥರನ ಸಿಂಪಲ್ಲಾಗಿ ಸ್ಯಾರಿ ಡ್ರೇಪಿಂಗ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ವಿಡಿಯೋದಲ್ಲಿ ನಾನು ಸೀರೆನ ಈ ಥರ ಎಲ್ಲ ಫುಲ್ಲು ಸೀರೆನೂ ಅರ್ಧ ಮಾಡಿ ಈ ಥರ ಫೋಲ್ಡ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇವಾಗ ಪ್ಲೀಟ್ಸ್ನ ಇಟ್ಕೊಳ್ಳೋಣ ನಾವು. ಇದು ಬಂದು ನಾವು ಯಾವ ಕಡೆ ಉಟ್ಕೋತೀವೋ ಸೀರೆನ ಆ ಕಡೆಯಿಂದ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ನ ಇಟ್ಕೊಳ್ಳಿ. ಸೀರೆ ಒಂದೊಂದು ಸತಿ ನೋಡಿ ಸ್ವಲ್ಪ ದೊಡ್ಡದಾಯಿತು ಬರ್ತಾ ಅದಕ್ಕೆ ನಾನು ಇನ್ನೊಂದು ಸತಿ ನೀಟಾಗಿ ನೋಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾನು ಪ್ಲೇಟ್ಸ್ನ ಇಟ್ಕೋತಾ ಇದ್ದೀನಿ. ನೀವು ಇದೇ ಥರ ಆ ಥರ ಆದಾಗ ಆ ಥರ ಹಾಕ್ಕೊಂಡು ನಿಧಾನಕ್ಕೆ ಪ್ಲೇಟ್ಸ್ನ ಇಟ್ಕೊಳ್ಳಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಪ್ಲೇಟ್ಸ್ನ ಇಟ್ಕೊಳ್ಳಿ. ಆದಷ್ಟು ಒಂದು ಬಾರಷ್ಟು ಬಿಟ್ಕೊಂಡು ಸೆರಗಿನ ಪಾರ್ಟ್ನ ಒಂದು ಬಾರಷ್ಟು ಬಿಟ್ಕೊಂಡು ನೀವು ಫುಲ್ಲು ಪ್ಲೇಟ್ಸ್ನ ಹಿಡಿಬೇಕಾಗುತ್ತೆ. ಇಟ್ಕೊಂಡು ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ನನ್ನ ಕೈಯಲ್ಲಿ ಅದು ಆಗಿಲ್ಲ, ತುಂಬಾ ಅದು ನಾವು ಡಬಲ್ ಫೋಲ್ಡ್ ಮಾಡಿದ್ವಲ್ಲ ಅದಕ್ಕೆ ತುಂಬಾ ಪ್ಲೇಟ್ಸ್ ಬಂದಿತ್ತು. ಅದಕ್ಕೆ ನಾನು ಸ್ವಲ್ಪ ಇಟ್ಕೊಂಡು ಪಿನ್ಸ್ನ ಹಾಕ್ಕೋತಾ ಇದ್ದೀನಿ. ಪಿನ್ಸ್ ಹಾಕ್ಕೊಂಡು ಆಮೇಲೆ ಪ್ಲೇಟ್ಸ್ ಇಟ್ಕೊಂಡು ಮತ್ತೆ ಅದೇ ಪಿನ್ನ ನಾನು ಮತ್ತೆ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ನಾನು ಅರ್ಧ ಭಾಗ ಅಷ್ಟು ಮಾತ್ರ ನಾನು ಪ್ಲೇಟ್ಸ್ ಹಿಡ್ದಿರೋದು. ಮುಂದೆ ಇನ್ನೂ ಅರ್ಧ ಇದೆ, ಅದನ್ನು ನಾನು ಇವಾಗ ನಿಧಾನಕ್ಕೆ ಪ್ಲೇಟ್ನ ಇಟ್ಕೋತಾ ಇದ್ದೀನಿ. ನೋಡ್ಬೋದು ನೀವು ಯಾವ ಥರ ಅಂತ. ಪಿನ್ನು ಬೇಕಂದರೆ ಪಿನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಹತ್ರ ಬಟ್ಟೆ ಕ್ಲಿಬ್ ಇದ್ದರೆ ಬಟ್ಟೆ ಕ್ಲಿಬ್ಬು ಯೂಸ್ ಮಾಡ್ಬೋದು, ಏನೇ ತೊಂದರೆ ಇಲ್ಲ. ನೋಡ್ಕೊಳ್ಳಿ ಒಳಗಡೆ ಕರೆಕ್ಟಾಗಿ ಒಂದೇ ಲೆವೆಲಾಗಿ ಇದೆಯಾ ಇಲ್ವಾ ಅಂತ ಪ್ಲೇಟ್ಸ್ ನೋಡಿಕೊಂಡು ನೀವು ಈ ಥರ ಪ್ಲೇಟ್ಸ್ನ ಇಟ್ಕೋಬೇಕಾಗತ್ತೆ. ಇವಾಗ ಎಲ್ಲ ಪ್ಲೇಟ್ನೂ ಅರೇಂಜ್ ಮಾಡಿಕೊಂಡು ನಾನು ಇರೋ ಪಿನ್ನೇ ಅದರಲ್ಲಿ ನೀಟಾಗಿ ಪಿನ್ ಹಾಕ್ಕೋತಾ ಇದ್ದೀನಿ. ಫುಲ್ಲೂ ಸ್ಯಾರಿ ಫುಲ್ಲೂ ಇಟ್ಕೋಬೇಕಂತ ಏನಿಲ್ಲ, ಒಂದು ಬಾರಷ್ಟು ಬಿಟ್ಟಿರ್ತೀವಲ್ವ ಅಲ್ಲಿಗೆ ಎಷ್ಟು ಬರುತ್ತೋ ನೋಡಿಕೊಂಡು ನೀವು ಪಿನ್ನ ಹಾಕ್ಕೋಬೋದು. ಇವಾಗ ಸೆರಗು ಪ್ಲೇಟ್ನ ಇಟ್ಕೊಳ್ಳೋಣ. ನನಗೆ ಸೆರಗು ಪ್ಲೇಟು ಸ್ವಲ್ಪ ನನಗೇನು ಕಂಫರ್ಟಬಲ್ ಅನಿಸಿಲ್ಲ. ದೇವಿ ಗುಡಿಸುವಾಗ ನನಗೇನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಅದನ್ನ ಬಿಚ್ಚಿ ಯಾವ ಥರ ಡ್ರೇಪ್ ಮಾಡ್ಬೋದು ಅನ್ನೋದನ್ನು ಪ್ಲೇಟ್ಸ್ ಇಟ್ಕೊಂಡು ಡ್ರೇಪ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು. ನೋಡಿ ಈ ಥರ ನಮಗೆ 4 ಪ್ಲೇಟ್ಸ್ ಬಂದಿದೆ ಅಷ್ಟೇ. ಇವಾಗ ಅಲ್ಲಿ ಒಂದು ಪಿನ್ ಹಾಕ್ಕೊಂಡು 3 ಹತ್ರ ನಾವು ಪಿನ್ಸ್ನ ಹಾಕ್ಕೋಬೇಕಾಗುತ್ತೆ. ಕಂಪಲ್ಸರಿ ಒಂದೊಂದು ಮೊಳದಷ್ಟು ಬಿಟ್ಟು ನಾವು 3 ಹತ್ರ ಪಿನ್ ಹಾಕ್ಕೋಬೇಕಾಗುತ್ತೆ. ಆವಾಗ ಮುಂದೆ ಪ್ಲೇಟ್ಸ್ ಎಲ್ಲ ನೀಟಾಗಿ ಇಟ್ಕೊಂಡು ನಾವು ಅರೇಂಜ್ ಮಾಡಿ ನೀಟಾಗಿ ಮಾಡ್ಕೋಬೋದು. ಅದಕ್ಕೋಸ್ಕರ ನಾವು 3 ಪಿನ್ನ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಇಲ್ಲ ಯಾರಾದರೂ ಹೆಲ್ಪಿಗಿದ್ದರೆ ಹೆಲ್ಪಿಗೆ ತೊಗೊಂಡು ನೀವು ಈ ಥರ ಪಿನ್ಸ್ನ ಹಾಕ್ಕೋಬೋದು. ನಾನು 3 ಹತ್ರನೂ ಪಿನ್ಸ್ನ ನೀಟಾಗಿ ಹಾಕಿ ಅರೇಂಜ್ ಮಾಡಿ ಆಯಿತು. ನೋಡ್ಬೋದು ಇವಾಗ ನಾವು ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಅರ್ಧದಷ್ಟು ಅಕ್ಕಿನ ಹಾಕ್ಕೊಂಡು ಮೇಲೆ ಇಟ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಪಾತ್ರೆ ಇಲ್ಲ ಅಂದರೆ ಯಾವುದಾದ್ರು ಒಂದು ಟಿಫನ್ ಬಾಕ್ಸು ದೊಡ್ಡದಾಗಿ ಲೆಂತಾಗಿ ಬರುತ್ತಲ್ವ ಆ ಬಾಕ್ಸು ಇಟ್ಕೋಬೋದು. ನನ್ನ ಹತ್ರ ಪಾತ್ರೆ ಎಲ್ಲರ ಮನೇಲೂ ಸಿಗುತ್ತೆ ಅಂತ ನಾನು ಪಾತ್ರೆನೇ ಇಟ್ಟು ಈ ಥರ ಉಡ್ಸೋದು ತೋರಿಸ್ತಾ ಇದ್ದೀನಿ. ಮತ್ತು ದಾರ ಬೇಕಾಗುತ್ತೆ ನಮಗೆ ಅಲ್ಲಿ ಕಟ್ಕೊಳ್ಳೋಕ್ಕೆ. ಇವಾಗ ಕೆಳಗಡೆ ಇರೋ ಪ್ಲೇಟ್ ಹತ್ರ ಇರೋ ಪಿನ್ಸ್ನ ಬಿಚ್ಚಿ ನಾನು ಪ್ಲೇಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಪ್ಲೇಟ್ಸ್ ಇಟ್ಟರೆ ಇನ್ನೂ ಚಿಕ್ಕದಾಗಿ ತುಂಬ ಪ್ಲೇಟ್ಸೇ ಬರುತ್ತೆ. ನಾನು ಸ್ವಲ್ಪ ದೊಡ್ಡದಾಗೆ ಇರಲಿ ಅಂದ್ಬಿಟ್ಟು ಇಟ್ಕೊಂಡು ಈಸಿಯಾಗಿ ನಾವು ಈ ಥರ ದೊಡ್ಡದಾಗಿ ಇಟ್ಟಾಗ ತುಂಬ ಈಸಿಯಾಗಿ ನಾವು ಡ್ರೇಪ್ ಮಾಡ್ಬೋದು. ಅದಕ್ಕೆ ನಾನು ಈ ಥರನೇ ಚಿಕ್ಕದಾಗಿ ಇಟ್ಕೊಂಡು ಪ್ಲೇಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ದಾರನ ಅದಕ್ಕೆ ನೀಟಾಗಿ ಕಟ್ಕೊಳ್ಳಿ. ಒಬ್ಬೊಬ್ಬರು ಪಿನ್ ಹಾಕಿ ಬಿಡ್ತಾರೆ, ಪಿನ್ ಹಾಕಿ ಬಿಟ್ಟಾಗ ಅದು ಸ್ವಲ್ಪ ಬಿಚ್ಚೋಗ್ಬಿಡುತ್ತೆ. ಅದಕ್ಕೆ ನಾನು ಯಾವುದೇ ಥರ ಇದಿಲ್ದಂಗೆ ನಾನು ದಾರಾನ ಹಾಕಿ ಕಟ್ಕೋತಾ ಇದ್ದೀನಿ. ಇದು ಬಂದು ಫ್ರಂಟ್ ಪಾರ್ಟ್ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಯಾವ ಥರ ನಾವು ಕೈನೆಲ್ಲ ಅಟ್ಯಾಚ್ ಮಾಡ್ಬೋದು ಅನ್ನೋದನ್ನು ನಾನು ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿ ಆ ವಿಡಿಯೋನು ನೋಡ್ಕೊಬನ್ನಿ. ನೋಡಿ ಈ ಥರ ನನಗೆ ಸೆರಗು ಏನೋ ನನಗೆ ಚೆನ್ನಾಗಿ ಅನಿಸಿಲ್ಲ, ಅದಕ್ಕೆ ನಾನು ಪಿನ್ಸ್ನೆಲ್ಲ ಬಿಚ್ಕೊಂಡು ಮತ್ತು ನಾವು ಯಾವ ಥರ ಇಟ್ಕೋತೀವೋ ಅದೇ ಥರನೇ ನಾವು ಪ್ಲೇಟ್ಸ್ನ ಇಟ್ಕೋತಾ ಇದ್ದೀನಿ. ನಾವು ಯಾವ ಥರ ಇಟ್ಕೋತೀವೋ ಸೇಮ್ ಅದು ದೇವಿಗೂ ಅಷ್ಟೇ ಅದೇ ಥರನೇ ಪ್ಲೇಟ್ನ ಇಟ್ಕೋಬೇಕಾಗುತ್ತೆ. ನೋಡಿ ಈ ಥರ ಇಟ್ಕೊಂಡು ನಾನು ಪ್ಲೇಟ್ನೆಲ್ಲ ಇಟ್ಕೋತಾ ಇದ್ದೀನಿ. ನೀವು ಇದೇ ಥರ ಮಾಡ್ಬೋದು. ನನಗೆ ಅದು ಚೆನ್ನಾಗಿರಲಿಲ್ಲ, ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಅದೇ ಥರ ಬರುತ್ತೆ ಅಂದರೆ ನೀವು ಅದೇ ಥರನೇ ಇಟ್ಕೊಂಡು ನೀವು ಪ್ಲೇಟ್ಸ್ನ ನೀವು ಅರೇಂಜ್ ಮಾಡ್ಕೋಬೋದು.
ಯಾರಾದರೂ ಹೆಲ್ಪಿಗಿದ್ರೆ ಅಲ್ಲಿ ಇಟ್ಕೊಳ್ಳೋಕೆ ಹೇಳಿ, ಇಟ್ಕೊಂಡು ನೀವು ಪ್ಲೀಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನನಗೆ ನನ್ನ ಮಗಳು ಇದ್ಲು, ಅದಕ್ಕೆ ಅವಳ ಕೈಲಿ ಕೊಟ್ಬಿಟ್ಟು ನಾನು ಪ್ಲೀಟ್ನ ಇಟ್ಕೋತಾ ಇದ್ದೀನಿ. ನೀವು ಅಷ್ಟೇ ಯಾರಾದರೂ ಹೆಲ್ಪಿಗಿದ್ರೆ ಈ ಥರ ಪ್ಲೀಟ್ ಇಟ್ಕೊಂಡು ಈ ಥರ ಅರೇಂಜ್ ಮಾಡಿ ನೀಟಾಗಿ ಮಾಡ್ಬೋದು, ಬೇಗನೂ ಆಗುತ್ತೆ. ಯಾರಾದರೂ ಹೆಲ್ಪಿಗಿದ್ರೆ ತೊಗೊಂಡು ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ. ಇವಾಗ ನಾನು ಆ ಪ್ಲೀಟ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಅಲ್ಲಿ ಒಂದು ಪಿನ್ ಹಾಕ್ಕೊಂಡು ಸೇಮ್ 3 ಹತ್ರ ಪಿನ್ ಹಾಕ್ಕೋತೀನಿ. 3ನೇ ಹತ್ರ ಪಿನ್ ಹಾಕಲ್ಲ, ನಾನು ಡೈರೆಕ್ಟ್ ಅದೇ ಥರನೇ ನಾನು ಅದನ್ನು ಡ್ರೈಪ್ ಮಾಡ್ಕೋತೀನಿ. ಯಾವ ಥರ ಅಂತ ನೋಡಿ, ಈ ಥರ ಇಟ್ಕೊಂಡು ಕೈಯಲ್ಲಿ ಹಂಗೆ ಇಟ್ಕೊಂಡು ಡ್ರೈಪ್ ಮಾಡ್ಕೋತಾ ಇದ್ದೀನಿ. ಪ್ಲೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಫ್ರಂಟೇ ನಮಗೆ ಮೇಯ್ನು ಚೆನ್ನಾಗಿ ಕಾಣೋದಂದರೆ ಫ್ರಂಟು, ಅದನ್ನೇ ನೀಟಾಗಿ ಮಾಡಿಲ್ಲ ಅಂದರೆ ಅಷ್ಟೊಂದು ನನಗೆ ಇದು ಅನಿಸಲ್ಲ. ಅದಕ್ಕೆ ಫ್ರಂಟ್ ನನಗೆ ಪ್ಲೀಟ್ಸ್ ಎಲ್ಲ ಚೆನ್ನಾಗಿರಲಿಲ್ಲ, ಅದಕ್ಕೆ ಬಿಚ್ಕೊಂಡು ನಾನು ಈ ಥರ ಪ್ಲೀಟ್ಸ್ನ ಇಟ್ಕೋತಾ ಇದ್ದೀನಿ. ಸೇಮ್ ನಿಮಗೇನಾದರೂ ಆ ಥರ ಅನ್ನಿಸಿದ್ರೆ ಈ ಥರ ಬಿಚ್ಚಿ ನೀವು ಮಾಡ್ಬೋದು. ಇವಾಗ ಅಲ್ಲಿ ಒಂದು ಅರೇಂಜ್ ಎಲ್ಲ ಮಾಡಿ ಅಲ್ಲಿ ಒಂದು ಪಿನ್ ಹಾಕ್ಕೊಂಡು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನಾನು ಪಿನ್ನ ಹಾಕ್ಕೊಂಡು, ಸೆರಗು ಬಂದು ನನಗೆ ಸ್ವಲ್ಪ ಜಾಸ್ತಿನೇ ಉಳಿದಿತ್ತು, ಅದಕ್ಕೆ ಈ ಥರ ಒಂದು ಸತಿ ಟ್ರೈ ಮಾಡೋಣ ಅಂತ ಈ ಥರ ಮುಂದೆ ಹಾಕ್ಬಿಟ್ಟೆ. ತುಂಬಾ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ನಾನು ಇದೇ ಥರನೇ ಹಿಂದೆ ಒಂದು ಪಿನ್ ಹಾಕ್ಕೊಂಡು ಇದೇ ಥರನೇ ಮಾಡ್ಕೊಳ್ಳೋಣ ಅಂತ ನಾನು ಪಿನ್ ಹಾಕ್ಕೋತಾ ಇದ್ದೀನಿ. ಮತ್ತು ಬಂದು ನೀವು ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿನೇ ನೀವು ಇದನ್ನೆಲ್ಲ ಹಾಕ್ಕೊಳ್ಳಿ. ಒಂದು ಸತಿ ನೋಡ್ಕೊಳ್ಳಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ನೀಟಾಗಿ ಅರೇಂಜ್ ಮಾಡಿ ನೀವು ಪಿನ್ಸ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತು ಡಾಬನ್ನು ಅಷ್ಟೇ ಒಂದು ಸತಿ ಫಸ್ಟೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡಿ ನೀಟಾಗಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಡಾಬೆಲ್ಲ ಹಾಕ್ಕೊಳ್ಳಿ. ಯಾಕಂದರೆ ಡಾಬ್ ಹಾಕಿದ್ಮೇಲೆ ಒಂದೊಂದು ಸತಿ ಸೀರೆ ಇಟ್ಕೊಬಿಡುತ್ತೆ, ಸ್ವಲ್ಪ ಅದು ಸೀರೆ ನೆರಿಗೆ ಇದರ ಥರ ಬಂದ್ಬಿಡುತ್ತೆ ದಾರ. ಅದಕ್ಕೆ ನೋಡಿಕೊಂಡು ನೀವು ಡಾಬ್ನೆಲ್ಲ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ಫ್ರಂಟು ಬಂದು ಹಾಕಿರೋ ನಂದು ಒಂದು ಇದು ಬಂದು ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಈ ಥರ ಸೇಮ್ ಸೆರಗು ಪ್ಲೀಟ್ ಯಾವ ಥರ ಇಟ್ಕೊಂಡಿದ್ವೋ ಫ್ರಂಟಲ್ಲಿ ಅದೇ ಥರ ಇಟ್ಕೊಂಡು ಅಲ್ಲಿ ಒಂದು ಗುಂಡ್ಪಿನ್ನು ಇಲ್ಲ ಪಿನ್ನು ಯಾವುದಾದ್ರೂ ಪರವಾಗಿಲ್ಲ ಹಾಕ್ಕೊಳ್ಳಿ. ಹಾಕ್ಕೊಂಡು ನಾನು ಒಂದು ಡಾಬ್ನೂ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು ಡಾಬ್ ನಂದು ಸ್ವಲ್ಪ ಸೊಟ್ಟ ಬಂದಿದೆ, ಅದು ನಾನು ನೋಡಿಕೊಂಡೇ ಇಲ್ಲ. ಅದನ್ನು ಲಾಸ್ಟಲ್ಲಿ ಅರೇಂಜ್ ಮಾಡೋಣ ಅಂತ ಬಿಟ್ಬಿಟ್ಟು ನಾನು ನೀಟಾಗಿ ಡಾಬ್ನೆಲ್ಲನೂ ಫಿಕ್ಸ್ ಮಾಡಿ ಆಯಿತು. ಇವಾಗೇ ನೀವು ಜ್ಯುವೆಲರಿ ಎಲ್ಲ ನೀಟಾಗಿ ಹಾಕ್ಕೋಬೇಕಾಗತ್ತೆ. ಮುಖವಾಡ ಇಟ್ಮೇಲೆ ಯಾವುದೇ ಥರ ಜ್ಯುವೆಲರಿನ ಹಾಕೋಕ್ಕಾಗಲ್ಲ, ಯಾಕಂದರೆ ನಾವು ಮುಖವಾಡ ಇಟ್ಮೇಲೆ ಅದು ಅಲುಗಾಡಬಾರ್ದು ಅಂತ ನಾವು ಇವಾಗೇ ಜ್ಯುವೆಲರಿನೂ ಅಷ್ಟೇ ನೀಟಾಗಿ ಹಾಕ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಯಾವ ಜ್ಯುವೆಲರಿ ಇದ್ರೇನು ಪರವಾಗಿಲ್ಲ, ಅದನ್ನೆಲ್ಲ ನೀಟಾಗಿ ದೇವಿಗೆ ಹಾಕ್ಕೊಳ್ಳಿ. ನಾನಿವಾಗ ಒಂದು ಹೂವು ಹಾಕ್ಕೊಂಡು ಮತ್ತು ಜ್ಯುವೆಲರಿ ಎಲ್ಲನೂ ನಾನು ಇವಾಗೇ ಹಾಕ್ಕೊಬಿಡ್ತೀನಿ. ಹಾಕ್ಕೊಂಡು ಆಮೇಲೆ ಮುಖವಾಡ ಎಲ್ಲ ಇಟ್ಟು ನಾನು ಅಲಂಕಾರನ ಮಾಡ್ಕೋತೀನಿ. ನಿಮ್ಮ ಹತ್ರ ಯಾವುದಿದ್ರೇನು ಪರವಾಗಿಲ್ಲ, ಅದೇ ಜ್ಯುವೆಲರಿನೇ ಹಾಕ್ಕೊಳ್ಳಿ. ಅದು ಇದು ಅಂತ ಏನಿಲ್ಲ, ನಿಮ್ಮ ಹತ್ರ ದೇವಿಗೆ ಅಂತ ಯಾವ ಜ್ಯುವೆಲರಿ ಇದ್ದರೆ ಅದನ್ನೇ ಯೂಸ್ ಮಾಡ್ಬೋದು. ನೀವು ಸಿಂಪಲಾಗಿ ಸ್ಯಾರಿ ಉಡಿಸಿ ತೋರಿಸಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಕೇಳಿದರು, ಅದಕ್ಕೆ ನಾನು ಈ ಥರ ಸಿಂಪಲಾಗಿ ಸ್ಯಾರಿನ ಡ್ರೇಪ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ತುಂಬಾ ವೀಡಿಯೋಸ್ನ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ದೇವಿದು. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಇನ್ನೂ ತುಂಬಾ ವೀಡಿಯೋಸ್ನ ಮಾಡಿ ಹಾಕ್ತೀನಿ. ನನ್ನ ಚಾನಲಲ್ಲಿ ಪ್ರೊಫೆಷ್ನಲಾಗಿ ಯಾವ ಥರ ಸ್ಯಾರಿ ಡ್ರೇಪಿಂಗ್ ಮಾಡೋದಂತನೂ ನಾನು ತೋರಿಸ್ಕೊಟ್ಟಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಇವಾಗ ನಾನು ದೇವಿದು ಅಲಂಕಾರ ಮುಖವಾಡ ಎಲ್ಲ ಇಟ್ಟು ಮುಗ್ದಿದೆ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಇನ್ನೂ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಡ್ರೇಪಿಂಗ್ ಮಾಡಬೇಕು ಅಂತ ಹೇಳಿ ಅದೇ ಥರ ಸ್ಯಾರಿ ಡ್ರೇಪಿಂಗ್ನ ಮಾಡಿ ನಾನು ವೀಡಿಯೋಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ನನಗೆ ಸಪೋರ್ಟಿವ್ ಆಗಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುಮಾ.